ನಾವು ಹೆಣ್ಮಕ್ಳು ಹುಟ್ಟಿದಾಗ್ಲಿಂದನೂ ನಮ್ಗೆ ಒಂದೇ ಚಿಂತೆ, ಅಂದವಾಗಿರಬೇಕು, ಅಲಂಕಾರ ಮಾಡ್ಕೋಬೇಕು, ಚೆನ್ನಾಗಿ ಕಾಣಬೇಕು, ಸ್ಲಿಮ್ ಆಗಿರಬೇಕು, ಡ್ರೆಸ್ ಚೆನ್ನಾಗಿರಬೇಕು, ಹೇರ್ ಸ್ಟೈಲ್ ಚೆನ್ನಾಗಿರಬೇಕು ಅಂತ ಎಷ್ಟೊಂದು ವಿಷಯನೆಲ್ಲ ಕಡೆಗಣಿಸಿ ಬರೀ ಅದೊಂದೇ ಫೋಕಸ್ ಮಾಡಿಟ್ಟಿದ್ವಿ. ಬಟ್ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಅಂತ ಇವಾಗ 30s ರೀಚ್ ಆದಮೇಲೆ ಅರ್ಥ ಆಗ್ತಾ ಇದೆ. ನಮ್ಮ ಚಿಕ್ಕ ವಯಸ್ಸಿನಿಂದ ಯಾರೂ ನಮಗೆ ಎಕ್ಸಸೈಸ್ ಮಾಡೋದಾಗಲಿ ಹೇಳ್ಕೊಟ್ಟಿಲ್ಲ, ಒಂದು ವ್ಯಾಯಾಮ ಹೆಂಗೆ, ಪ್ರಾಣಾಯಾಮ ಹೆಂಗೆ, ಯೋಗ ಹೆಂಗೆ ಏನು ಹೇಳ್ಕೊಡ್ತಿಲ್ಲ. ನನಗೆ ಗೊತ್ತಿದೆ ಸ್ಕೂಲಲ್ಲಿ ಒಂದೆರಡು PT ಕ್ಲಾಸ್ ಇರ್ತಾ ಇತ್ತು, ಸ್ಪೋರ್ಟ್ಸ್ ಡೇ ಬಂದಾಗ ಸ್ವಲ್ಪ ಎಕ್ಸಸೈಸ್ ಮಾಡಿಸ್ತಾಯಿದ್ರು, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ಅದನ್ನೇ ನಾವು ಫಾಲೋ ಮಾಡ್ಕೊಂಬಂದು ಇವಾಗ ಲೈಫ್ ಸ್ಟೈಲಲ್ಲಿ ಸಿಕ್ಕಾಕೊಂಡು ಎಷ್ಟೊಂದು ಕಾಯಿಲೆಯಿಂದ ನಳ್ತಾ ಇದ್ದೀವಿ. ಸೊ ಅದೇ ಥರ ನಾನು ನಿಮ್ಗೆ ಏನು ಹೇಳ್ತೀನಿ ಅಂದರೆ, ನಿಮ್ಮ ಮಕ್ಳಿಗೂ ಸ್ವಲ್ಪ ಫೋನು ಮೊಬೈಲು ಎಲ್ಲ ಅವಾಯ್ಡ್ ಮಾಡಿ ಆದಷ್ಟು ಎಕ್ಸಸೈಸು ಮತ್ತು ಸ್ಪೋರ್ಟ್ಸು ಏನಾದರೂ ಇದ್ದರೆ ಹಾಕಿ. ಯಾಕಂದರೆ ಅವ್ರ ಲೈಫ್ ಸ್ಟೈಲ್ ಮುಂದೆ ಹೋಗಿ ಎಷ್ಟು ಕಷ್ಟ ಆಗುತ್ತೆ ಅಂತ ನೀವು ಇವಾಗಲೇ ಇಮ್ಯಾಜಿನೇಷನ್ ಮಾಡಿಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ನೀವುಗಳು ಅಷ್ಟೇ, ಇವಾಗಲೂ ಏನು ಲೇಟ್ ಆಗಿಲ್ಲ, ನಿಮ್ಗೇನು ವಯಸ್ಸಾಗಿಲ್ಲ, ಇನ್ನೂ ನೀವು 30ಸಲ್ಲೇ ಇದ್ದೀರಾ. ದಯವಿಟ್ಟು ಸ್ಟಾರ್ಟ್ ಮಾಡಿ. ವೆಯ್ಟ್ ಲಾಸ್ ಅನ್ನೋದು ಎಷ್ಟು ಒಳ್ಳೆ ನಿರ್ಧಾರ ಲೈಫಲ್ಲಿ. ಸುಮಾರು ವರ್ಷಗಳಿಂದ ನಿಮಗೂ ಸಣ್ಣ ಆಗೋ ಕನಸಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಸೊ ಈ ವರ್ಷ ನಿಮ್ಮ ಕನಸನ್ನ ವಾಸ್ತವಕ್ಕೆ ತನ್ನಿ. ಹಾರ್ಡ್ ವರ್ಕ್ ಬೇಕೇ ಬೇಕು ವೆಯ್ಟ್ ಲಾಸಲ್ಲಿ. ಸೊ ಮೈಂಡ್ ಸೆಟ್ ಮಾಡಿ ಈ ವರ್ಷ ನಿಮ್ದಾಗಿಸ್ಕೊಳ್ಳಿ. ಓಕೆನಾ? ಬಾಯ್.